ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ಮಹಾದೇವ್ ಪ್ರಸಾದ್ KS ಅಧ್ಯಕ್ಷರು, ಗಿರೀಶ್ ಅವರು MD ILOF ಪ್ರಮುಖರು, ಹಾಗೆ ಶೇಖರ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾ ಮೈಸೂರು ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಶಿವಮೊಗ್ಗದಲ್ಲಿ ನಮ್ಮ ಗಣೇಶ್ ಅಂಗಡಿಯವರು ಸಹ ಇದ್ದಾರೆ. ರವೀಂದ್ರ, ಉಮಾಶಂಕರ್, ರಾಜು MS, G ವಿಜಯಕುಮಾರ್. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಮುಖ್ಯಪೂರ್ವಕವಾದ ಶ್ರೀ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ ಅರ್ಪಿಸುತ್ತಿದೆ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ. ಆತ್ಮೀಯ ವೀರಶೈವ ಸಮಾಜ ಬಾಂಧವರೇ, ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ವಧು ಅಥವಾ ವರರನ್ನ ಹುಡುಕುತ್ತಿದ್ದೀರಾ? ಹಾಗಾದ್ರೆ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರಕ್ಕೆ ಇಂದೇ ಭೇಟಿ ನೀಡಿ. ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ ನಂದಿಗಾವಿ ಮಠ ಇವರ ಅಧ್ಯಕ್ಷತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆಯು 1000ಕ್ಕೂ ಹೆಚ್ಚು ವಿವಾಹಗಳನ್ನು ಮಾಡಿಸಿರುವ ಹೆಗ್ಗಳಿಕೆಯನ್ನ ಹೊಂದಿದೆ. 5000ಕ್ಕೂ ಹೆಚ್ಚು ಪ್ರೊಫೈಲ್ಗಳಲ್ಲಿ ನಿಮಗೆ ನಿಮ್ಮ ಮನೆತನಕ್ಕೆ ಸರಿಹೊಂದುವಂತಹ ವಧುವರರನ್ನ ಆಯ್ಕೆ ಮಾಡಬಹುದು. ಡಾಕ್ಟರ್ಸ್, ಇಂಜಿನಿಯರ್ಸ್, ಸರ್ಕಾರಿ ಖಾಸಗಿ ನೌಕರರು, ವಾಣಿಜ್ಯೋದ್ಯಮಿಗಳು ಹಾಗೂ ಇತರ ಪದವಿ ಪಡೆದವರ ಎಲ್ಲಾ ಪ್ರೊಫೈಲ್ಗಳು ನಮ್ಮ ಬಳಿ ಇವೆ. ಅಷ್ಟೇ ಅಲ್ಲದೆ PUC, SSLC ಫೇಲ್ ಅಥವಾ ಪಾಸ್, ವಿಧವೆ, ವಿಧುರ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಬಹುಶಃ ತಮಗೆಲ್ಲರಿಗೂ ತಿಳಿದಿದೆ ಅಂತ ಅನ್ಕೋತೀನಿ. ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಹಾಗೂ ವೀರಶೈವ ಯುವ ಸಮೂಹ ಶಿವಮೊಗ್ಗ ಮತ್ತು ಬಸವ ಕೇಂದ್ರ ಶಿವಮೊಗ್ಗ ಇವರಿಂದ ILYF ಸಂಸ್ಥೆಯನ್ನು ಶಿವಮೊಗ್ಗ ಜನತೆಗೆ ಪರಿಚಯಿಸುವ ಕಾರ್ಯಕ್ರಮ ಹಾಗೂ ಮಹಾಸಂಗಮ ಸಿರಿಬುತ್ತಿ ಆಹಾರ ಧಾನ್ಯ ಸ್ಪರ್ಧೆಯನ್ನು ಸಿರಿಧಾನ್ಯ ಆಹಾರ ಸ್ಪರ್ಧೆಯನ್ನು ದಿನಾಂಕ 24/11/2024 ಭಾನುವಾರದಂದು ಬಸವ ಕೇಂದ್ರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸ್ಪರ್ಧೆಗಳು ಪ್ರಾರಂಭವಾಗಿ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಮಾಧ್ಯಮ ಮಿತ್ರರನ್ನು ಇಲ್ಲಿಗೆ ಬರಮಾಡಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಈ ಒಂದು ILYF ಸಂಸ್ಥೆಯು 2013ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 50 ಸದಸ್ಯರಿಂದ ಪ್ರಾರಂಭವಾದ ಸಂಸ್ಥೆ ಈ ದಿನ ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈಗ ಬೆಂಗಳೂರು, ಮೈಸೂರು ಹಾಗೂ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ಸಂಸ್ಥೆಯನ್ನು ನಿಮ್ಮ ಶಿವಮೊಗ್ಗದ ಜಿಲ್ಲೆಯ ಜನತೆಗೆ ಪರಿಚಯಿಸುವ ಒಂದು ಕಾರ್ಯಕ್ರಮವನ್ನು ವೀರಶೈವ ಯುವ ಸಂಗಮ ಮತ್ತು ಬಸವ ಕೇಂದ್ರ ಶಿವಮೊಗ್ಗದವರ ಸಹಯೋಗದೊಂದಿಗೆ ILYF ಸಂಸ್ಥೆಯು ಪ್ರಾರಂಭ ಮಾಡ್ತಾ ಇದೆ. ಈ ಸಂಬಂಧವಾಗಿ ಈ ILYF ಸಂಸ್ಥೆಯ ಬಗ್ಗೆ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯ ಮುಂದೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಒಂದು ಸಂಸ್ಥೆಯು ನಾನು ಈಗಾಗಲೇ ತಿಳಿಸಿದಂತೆ 2013ರಲ್ಲಿ ಪ್ರಾರಂಭವಾದ ಸಂಸ್ಥೆ. ಇದರ ಧ್ಯೇಯೋದ್ದೇಶಗಳೇನು ಅಂತ ಹೇಳಿದ್ರೆ, ಭದ್ರ ಭಾರತವನ್ನು ಕಟ್ಟಲಿಕ್ಕೆ ವೀರಶೈವ ಲಿಂಗಾಯತ ಯುವ ಸಮೂಹದ ಬಿಸ್ನೆಸ್ ಪರ್ಸನ್ಸ್ನೆಲ್ಲ ಸೇರಿಸಿ ಮೆಂಬರ್ಸನ್ನು ಮಾಡಿ 2 ಉದ್ದೇಶಗಳನ್ನು ಇಟ್ಕೊಂಡಿದೆ. ಒಂದು, ಬಿಸ್ನೆಸ್ಸನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಕ್ಲೇವ್ಗಳನ್ನು, ಇಂಟ್ರಾಕ್ಷನ್ ಸೆಷನ್ಸ್ಗಳನ್ನ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಭಾರತದಲ್ಲಿ ಸರ್ಕಾರ ಕೆಲವು ವಿಚಾರಗಳಲ್ಲಿ ಎಲ್ಲಿ ಮುಟ್ಟಿಲ್ಲ ಅಂತ ವಿಚಾರಗಳಲ್ಲಿ ನಮ್ಮ ಸಂಸ್ಥೆಯಿಂದ ಸಮುದಾಯದ ಎಲ್ಲ ಜಾತಿ ವರ್ಗಗಳಿಲ್ಲದೆ ಎಲ್ಲರಿಗೂ ಸಹ ಅನುಕೂಲ ಆಗೋ ರೀತಿ ಕೆಲವು ಸಹಾಯಗಳನ್ನು ನಮ್ಮ ಸಂಘ ಸಂಸ್ಥೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಸಂಸ್ಥೆಯ ತನ್ನ ಸ್ವಂತ ಹಣಕಾಸಿನ ವ್ಯವಸ್ಥೆಗಳನ್ನು ರೂಪಿಸಿಕೊಂಡು ಸಮಾಜದ ಬಡವರ್ಗದವರಿಗೆ
ಮತ್ತು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮುದಾಯದ ಯುವಕರಿಗೆ ನಿರ್ದೇಶನಗಳನ್ನ ಕೊಡ್ತಕ್ಕಂಥದ್ದು, ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗೂ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡ್ತಕ್ಕಂಥದ್ದು, ಆಸ್ಪತ್ರೆಯಲ್ಲಿರ್ತಕ್ಕಂಥ ಶೋಷಿತ ಹಾಗೂ ಬಡವರ್ಗದ ಜನರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಆರೋಗ್ಯ ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು, ಕಾನೂನು ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು, ಈ ರೀತಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಐಲೈಟ್ ಸಂಸ್ಥೆಯು ಮಾಡ್ಕೊಂಡು ಬರ್ತಾ ಇದೆ. ಸಮಾಜದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ತನ್ನ ಸೋಷಿಯಲ್ ಸರ್ವಿಸನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ILYF ಸಂಸ್ಥೆಯು ನಿಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಚಾಪ್ಟರನ್ನು ಮಾಡಬೇಕು ಅಂತೇಳಿ ನಾವು ಬಹುದಿನಗಳಿಂದ ಹೇಳ್ತಾನೆ ಇದ್ವಿ. ಈಗ ವೀರಶೈವ ಯುವ ಸಮೂಹ ಶಿವಮೊಗ್ಗ ಹಾಗೂ ಬಸವ ಕೇಂದ್ರದವರು ನಮ್ಮ ILYF ಸಂಸ್ಥೆಯನ್ನು ಶಿವಮೊಗ್ಗ ಜನತೆಗೆ ಪರಿಚಯಿಸುವ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು 24ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಈ ವಿಚಾರವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ತಲುಪುವಂಥ ಕೆಲಸವನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಹಾಯವನ್ನು ಮಾಡಬೇಕು. ಈ ಸಂಸ್ಥೆ ಶಿವಮೊಗ್ಗ ಜನತೆಗೆ ಬಂದು ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಅನುಕೂಲಗಳನ್ನು ಶಿವಮೊಗ್ಗ ಜನತೆ ಪಡೆದುಕೊಳ್ಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ.